1995 ಬಳಿಕ ಇರ್ತಕ್ಕಂಥ ಕನ್ನಡ ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು ಅಂತೇಳಿ 30 ದಶಕಗಳಿಂದಲೂ ಕೂಡ ಈಗ ಹೋರಾಟ ಕೂಡ ನಡೀತಾ ಇರುವಂಥದ್ದು. ಏನು ಗಡಿ ಭಾಗದಲ್ಲೂ ಕೂಡ ಈ ಒಂದು ಕನ್ನಡ ಖಾಸಗಿ ಸಂಸ್ಥೆಗಳು ಏನಿಗಾಗಲೇ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆಯೊಂದರಲ್ಲಿ ಸುಮಾರು 50ಕ್ಕೂ ಅಧಿಕ ಕನ್ನಡ ಪ್ರಾಥಮಿಕ ಶಾಲೆಗಳಿದ್ದಾವೆ ಮತ್ತು 15ಕ್ಕೂ ಅಧಿಕ ಪ್ರೌಢ ಶಾಲೆಗಳಿದ್ದಾವೆ. ಅಂದರೆ ಈ ಎಲ್ಲ ಶಾಲೆಗಳನ್ನು ಕೂಡ ಖಾಸಗಿ ಸಂಸ್ಥೆಗಳು ಭಾಳಷ್ಟು ಸಂಕಷ್ಟದಲ್ಲಿ ಈಗ ಸಂಸ್ಥೆಯನ್ನು ನಿಭಾಯಿಸುವಂಥ ಕೆಲಸ ಕೂಡ ಇರುವಂಥದ್ದು. ಯಾಕೆಂದರೆ ಈ ಒಂದು ಶಾಲೆಗಳನ್ನ ಈಗಾಗಲೇ ಸರ್ಕಾರದ ಅಧೀನಕ್ಕೆ ಒಳಪಡಿಸಿಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಪೋಷಕರದ್ದು ಆಗ್ರಹ ಇರುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ತೆಲಂಗಾಣ ಭಾಷೆಯ ಪ್ರಭಾವ ಇರೋದರಿಂದ ಈ ಭಾಗದಲ್ಲಿ ಕನ್ನಡವನ್ನು ಕಟ್ಟುವಂಥದ್ದು ಅನಿವಾರ್ಯ ಇರುವಂಥದ್ದು. ಹೀಗಾಗಿ ಕನ್ನಡ ಭಾಷೆಯನ್ನು ಕಟ್ಟುವ ಸಲುವಾಗಿ ಈ ಒಂದು ಭಾಗದಲ್ಲಿ ಈಗಾಗಲೇ ಇಷ್ಟೊಂದು ಕನ್ನಡದ ಖಾಸಗಿ ಸಂಸ್ಥೆಗಳನ್ನು ತೆಗೆದು ಸುಮಾರು 1995 ಕೂಡ ಇಲ್ಲಿ ಒಂದು ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಇವರನ್ನ ಕೂಡಲೇ ಮುಂದಿನ ಬಜೆಟ್ನಲ್ಲಾದರೂ ಕೂಡ ಈಗ ಒಂದು ಶಾಲೆಗೆ ಅನುದಾನವನ್ನು ಮೀಸಲಿಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. 1995 ಕನ್ನಡ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿವೆ. ಇಲ್ಲಿವರೆಗೂ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಕ್ಕಿಲ್ಲ. ಆದ ಕಾರಣದಿಂದ ನಮ್ಮ ಆಸ್ತಿ ಅಂತಸ್ತುಗಳು, ನಮ್ಮ ಹೊಲಗಳನ್ನು ಮಾರಿಯೂ ನಾವು ಕನ್ನಡವನ್ನು ಉಳಿಸೋಕ್ಕಾಗಿ ಕನ್ನಡ ಶಾಲೆಯನ್ನು ತೆರೆದಿದ್ದೇವೆ, ಇನ್ನೂ ನಡೆಸ್ತಾ ಇದ್ದೇವೆ. ಸರ್ಕಾರದಿಂದ ನಮಗೆ ಯಾವುದೇ ಅನುದಾನ ಸಿಕ್ಕಿಲ್ಲ. ಆದ ಕಾರಣ ಈ ಸರಿ ಬಜೆಟ್ನಲ್ಲೇ ಆದರೂ ಶ್ರೀ ಸಿದ್ದರಾಮಯ್ಯ ಸರ್ ಅವರು ನಮಗೆ ಅನುದಾನ ಕೊಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಭಾಗದಲ್ಲಿ ಏನಪ್ಪ ಅಂತಂದರೆ ತೆಲುಗು ಭಾಷೆ ಇದೆ, ಸುತ್ತ ಸರೌಂಡಿಂಗ್ ಏನಪ್ಪ ಅಂದರೆ ತೆಲಂಗಾಣ ಬರುತ್ತೆ. ಆದ್ರೂ ನಾವು ಗಡಿ ಭಾಗದಲ್ಲಿ ಕನ್ನಡ ಶಾಲೆಯನ್ನು ತೆರೆದು ಪ್ರಾರಂಭ ಮಾಡಿ ಇಲ್ಲಿಗೂ 1995 ನಡೆಸ್ತಾ ಇದ್ದೇವೆ. ಭಾಳ ಸಂಕಟ ಪರಿಸ್ಥಿತಿಯಲ್ಲಿದೆ. ಕನ್ನಡ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ಆದ್ರೂ ನಡೆಸ್ತಾ ಇದ್ದೇವೆ. ನಾವು ಕನ್ನಡ ಉಳಿಸೋಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ. ಆದ ಕಾರಣ ತಮ್ಮ ಸರ್ಕಾರದಿಂದ ಅನುದಾನವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ನಾನು ಈ ಸ್ಕೂಲಿನ ಒಬ್ಬ ಪೋಷಕಿ, ನನ್ನ ಮಗನ್ನ ಇಲ್ಲಿಗೆ ಕಳಿಸ್ತಾ ಇದ್ದೀನಿ ಸ್ಕೂಲಿಗೆ. ಬೇರೆ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಆಯ್ತಪ್ಪ ಅಂತಂದರೆ ಅವರಿಗೆ ಅಪೌಷ್ಟಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಮೊಟ್ಟೆ, ಹಾಲು ಪ್ರತಿಯೊಂದನ್ನು ಕೂಡ ಏನು ಬೇಸಿಕ್ ಶೂ ಇಂದ ಇಡ್ಬೋದು ಎಲ್ಲದನ್ನು ಕೊಡ್ತಾ ಇದ್ದೀರ. ಇವ್ರದ್ದು ಕೂಡ ಕನ್ನಡ ಮೀಡಿಯಮ್ ಸ್ಕೂಲೇ, ಕನ್ನಡ ಮೀಡಿಯಮ್ ಸ್ಕೂಲು. ಇಲ್ಲಿ ಗಡಿ ಭಾಗದಲ್ಲಿ ಏನಿದೆ ಅಂತಂದರೆ ಬೇರೆ ಇಂಗ್ಲೀಷ್ ಮೀಡಿಯಮ್ ಅದೆಲ್ಲದೂ ರೆಫರ್ ಮಾಡ್ತಿದ್ದಾರೆ. ಬಟ್ ಇಲ್ಲೇನು ನಾವು ಕನ್ನಡ ಮೀಡಿಯಮ್ ಸ್ಕೂಲಿಗೆ ಇರೋದ್ರಿಂದ ನಮ್ಮ ಮಗುಗೂ ಅಪೌಷ್ಟಿಕತೆ ಕಾಡುತ್ತಲ್ವ, ಅದನ್ನು ನಿವಾರಿಸ್ಬೇಕಲ್ವ ಸರ್ಕಾರದವರು. ಅನುದಾನ ಕೊಡಲಿ, ಅದರಿಂದ ನಮ್ಮ ಮಗುಗೂ ಕೂಡ ಒಂದು ಅಪೌಷ್ಟಿಕತೆ ಅನ್ನೋದು ಒಂದು ತೊಂದರೆ ಇರೋದ್ರಿಂದ ಅದನ್ನು ಕೂಡ ಹೋಗುತ್ತೆ. ನಮ್ಮಿಂದ ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲ ಈಗ ಕನ್ನಡ ಮೀಡಿಯಮ್ ಗಡಿ ಬಾರ್ಡಲ್ಲಿರ್ತಕ್ಕಂಥ ಕನ್ನಡ ಮೀಡಿಯಮ್ ಅವರು ಕನ್ನಡನ ಉಳಿಸೋದನ್ನು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಸಪೋರ್ಟ್ ಬೇಕಲ್ರ, ಸರ್ಕಾರದಿಂದ ಕೂಡ ಈ ಸಪೋರ್ಟ್ ಸಿಗಲಿ ಅನ್ನೋದನ್ನು ಕೇಳ್ಕೊಳ್ತಾರೆ. 1995 ಬಳಿಕ ಇರ್ತಕ್ಕಂಥ ಕನ್ನಡ ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು ಅಂತೇಳಿ 30 ದಶಕಗಳಿಂದಲೂ ಕೂಡ ಈಗ ಹೋರಾಟ ಕೂಡ ನಡೀತಾ ಇರುವಂಥದ್ದು. ಏನು ಗಡಿ ಭಾಗದಲ್ಲೂ ಕೂಡ ಈ ಒಂದು ಕನ್ನಡ ಖಾಸಗಿ ಸಂಸ್ಥೆಗಳು ಏನಿಗಾಗಲೇ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆಯೊಂದರಲ್ಲಿ ಸುಮಾರು 50ಕ್ಕೂ ಅಧಿಕ ಕನ್ನಡ ಪ್ರಾಥಮಿಕ ಶಾಲೆಗಳಿದ್ದಾವೆ ಮತ್ತು 15ಕ್ಕೂ ಅಧಿಕ ಪ್ರೌಢ ಶಾಲೆಗಳಿದ್ದಾವೆ. ಅಂದರೆ ಈ ಎಲ್ಲ ಶಾಲೆಗಳನ್ನು ಕೂಡ ಖಾಸಗಿ ಸಂಸ್ಥೆಗಳು ಭಾಳಷ್ಟು ಸಂಕಷ್ಟದಲ್ಲಿ ಈಗ ಸಂಸ್ಥೆಯನ್ನು ನಿಭಾಯಿಸುವಂಥ ಕೆಲಸ ಕೂಡ ಇರುವಂಥದ್ದು. ಯಾಕೆಂದರೆ ಈ ಒಂದು ಶಾಲೆಗಳನ್ನ ಈಗಾಗಲೇ ಸರ್ಕಾರದ ಅಧೀನಕ್ಕೆ ಒಳಪಡಿಸಿಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಪೋಷಕರದ್ದು ಆಗ್ರಹ ಇರುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ತೆಲಂಗಾಣ ಭಾಷೆಯ ಪ್ರಭಾವ ಇರೋದರಿಂದ ಈ ಭಾಗದಲ್ಲಿ ಕನ್ನಡವನ್ನು ಕಟ್ಟುವಂಥದ್ದು ಅನಿವಾರ್ಯ ಇರುವಂಥದ್ದು. ಹೀಗಾಗಿ ಕನ್ನಡ ಭಾಷೆಯನ್ನು ಕಟ್ಟುವ ಸಲುವಾಗಿ ಈ ಒಂದು ಭಾಗದಲ್ಲಿ ಈಗಾಗಲೇ ಇಷ್ಟೊಂದು ಕನ್ನಡದ ಖಾಸಗಿ ಸಂಸ್ಥೆಗಳನ್ನು ತೆಗೆದು ಸುಮಾರು 1995 ಕೂಡ ಇಲ್ಲಿ ಒಂದು ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಇವರನ್ನ ಕೂಡಲೇ ಮುಂದಿನ ಬಜೆಟ್ನಲ್ಲಾದರೂ ಕೂಡ ಈಗ ಒಂದು ಶಾಲೆಗೆ ಅನುದಾನವನ್ನು ಮೀಸಲಿಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. 1995 ಕನ್ನಡ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿವೆ. ಇಲ್ಲಿವರೆಗೂ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಕ್ಕಿಲ್ಲ. ಆದ ಕಾರಣದಿಂದ ನಮ್ಮ ಆಸ್ತಿ ಅಂತಸ್ತುಗಳು, ನಮ್ಮ ಹೊಲಗಳನ್ನು ಮಾರಿಯೂ ನಾವು ಕನ್ನಡವನ್ನು ಉಳಿಸೋಕ್ಕಾಗಿ ಕನ್ನಡ ಶಾಲೆಯನ್ನು ತೆರೆದಿದ್ದೇವೆ, ಇನ್ನೂ ನಡೆಸ್ತಾ ಇದ್ದೇವೆ. ಸರ್ಕಾರದಿಂದ ನಮಗೆ ಯಾವುದೇ ಅನುದಾನ ಸಿಕ್ಕಿಲ್ಲ. ಆದ ಕಾರಣ ಈ ಸರಿ ಬಜೆಟ್ನಲ್ಲೇ ಆದರೂ ಶ್ರೀ ಸಿದ್ದರಾಮಯ್ಯ ಸರ್ ಅವರು ನಮಗೆ ಅನುದಾನ ಕೊಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಭಾಗದಲ್ಲಿ ಏನಪ್ಪ ಅಂತಂದರೆ ತೆಲುಗು ಭಾಷೆ ಇದೆ, ಸುತ್ತ ಸರೌಂಡಿಂಗ್ ಏನಪ್ಪ ಅಂದರೆ ತೆಲಂಗಾಣ ಬರುತ್ತೆ. ಆದ್ರೂ ನಾವು ಗಡಿ ಭಾಗದಲ್ಲಿ ಕನ್ನಡ ಶಾಲೆಯನ್ನು ತೆರೆದು ಪ್ರಾರಂಭ ಮಾಡಿ ಇಲ್ಲಿಗೂ 1995 ನಡೆಸ್ತಾ ಇದ್ದೇವೆ. ಭಾಳ ಸಂಕಟ ಪರಿಸ್ಥಿತಿಯಲ್ಲಿದೆ. ಕನ್ನಡ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ಆದ್ರೂ ನಡೆಸ್ತಾ ಇದ್ದೇವೆ. ನಾವು ಕನ್ನಡ ಉಳಿಸೋಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ. ಆದ ಕಾರಣ ತಮ್ಮ ಸರ್ಕಾರದಿಂದ ಅನುದಾನವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ನಾನು ಈ ಸ್ಕೂಲಿನ ಒಬ್ಬ ಪೋಷಕಿ, ನನ್ನ ಮಗನ್ನ ಇಲ್ಲಿಗೆ ಕಳಿಸ್ತಾ ಇದ್ದೀನಿ ಸ್ಕೂಲಿಗೆ. ಬೇರೆ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಆಯ್ತಪ್ಪ ಅಂತಂದರೆ ಅವರಿಗೆ ಅಪೌಷ್ಟಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಮೊಟ್ಟೆ, ಹಾಲು ಪ್ರತಿಯೊಂದನ್ನು ಕೂಡ ಏನು ಬೇಸಿಕ್ ಶೂ ಇಂದ ಇಡ್ಬೋದು ಎಲ್ಲದನ್ನು ಕೊಡ್ತಾ ಇದ್ದೀರ.
ಇವ್ರದ್ದು ಕೂಡ ಕನ್ನಡ ಮೀಡಿಯಂ ಸ್ಕೂಲೇ ಇಲ್ಲಿ ಗಡಿ ಬಾಟದಲ್ಲಿ ಏನಿದೆ ಅಂತಂದರೆ ಬೇರೆ ಇಂಗ್ಲೀಷ್ ಮೀಡಿಯಮ್ ಅದೆಲ್ಲದೂ ರೆಫರ್ ಮಾಡ್ತಿದ್ದಾರೆ. ಬಟ್ ಇಲ್ಲೇನು ನಾವು ಕನ್ನಡ ಮೀಡಿಯಂ ಸ್ಕೂಲಿಗೆ ಇರೋದ್ರಿಂದ ನಮ್ಮ ಮಗುಗೂ ಅಪೌಷ್ಟಿಕತೆ ಕಾಡುತ್ತಲ್ವ, ಅದನ್ನು ನಿವಾರಿಸ್ಬೇಕಲ್ವ ಸರ್ಕಾರದವರು, ಅನುದಾನ ಕೊಡಲಿ. ಅದರಿಂದ ನಮ್ಮ ಮಗುಗೂ ಕೂಡ ಒಂದು ಅಪೌಷ್ಟಿಕತೆ ಅನ್ನೋದು ಒಂದು ತೊಂದರೆ ಇರೋದ್ರಿಂದ ಅದನ್ನು ಕೂಡ ಹೋಗುತ್ತೆ. ನಮ್ಮಿಂದ ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲ ಈಗ ಕನ್ನಡ ಮೀಡಿಯಂ ಗಡಿ ಬಾರ್ಡರ್ ಇರ್ತಕ್ಕಂಥ ಕನ್ನಡ ಮೀಡಿಯಂ ಅವರು ಕನ್ನಡನ ಉಳಿಸೋದನ್ನು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಸಪೋರ್ಟ್ ಬೇಕಲ್ರ, ಸರ್ಕಾರದಿಂದ ಕೂಡ ಈ ಸಪೋರ್ಟ್ ಸಿಗಲಿ ಅನ್ನೋದನ್ನು ಕೇಳ್ಕೊಳ್ತಾರೆ. 1995 ಬಳಿಕ ಇರ್ತಕ್ಕಂಥ ಕನ್ನಡ ಖಾಸಗಿ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಬೇಕು ಅಂತೇಳಿ 30 ದಶಕಗಳಿಂದಲೂ ಕೂಡ ಈಗ ಹೋರಾಟ ಕೂಡ ನಡೀತಾ ಇರುವಂಥದ್ದು. ಏನು ಗಡಿ ಭಾಗದಲ್ಲೂ ಕೂಡ ಈ ಒಂದು ಕನ್ನಡ ಖಾಸಗಿ ಸಂಸ್ಥೆಗಳು ಏನಿಗಾಗಲೇ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆಯೊಂದರಲ್ಲಿ ಸುಮಾರು 50ಕ್ಕೂ ಅಧಿಕ ಕನ್ನಡ ಪ್ರಾಥಮಿಕ ಶಾಲೆಗಳಿದ್ದಾವೆ ಮತ್ತು 15ಕ್ಕೂ ಅಧಿಕ ಪ್ರೌಢ ಶಾಲೆಗಳಿದ್ದಾವೆ. ಅಂದರೆ ಈ ಎಲ್ಲ ಶಾಲೆಗಳನ್ನು ಕೂಡ ಖಾಸಗಿ ಸಂಸ್ಥೆಗಳು ಭಾಳಷ್ಟು ಸಂಕಷ್ಟದಲ್ಲಿ ಈಗ ಸಂಸ್ಥೆಯನ್ನು ನಿಭಾಯಿಸುವಂಥ ಕೆಲಸ ಕೂಡ ಇರುವಂಥದ್ದು. ಯಾಕೆಂದರೆ ಈ ಒಂದು ಶಾಲೆಗಳನ್ನ ಈಗಾಗಲೇ ಸರ್ಕಾರದ ಅಧೀನಕ್ಕೆ ಒಳಪಡಿಸಿಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಏನು ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ಪೋಷಕರದು ಆಗ್ರಹ ಇರುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ತೆಲಂಗಾಣ ಭಾಷೆಯ ಪ್ರಭಾವ ಇರೋದರಿಂದ ಈ ಭಾಗದಲ್ಲಿ ಕನ್ನಡವನ್ನು ಕಟ್ಟುವಂಥದ್ದು ಅನಿವಾರ್ಯ ಇರುವಂಥದ್ದು. ಹೀಗಾಗಿ ಕನ್ನಡ ಭಾಷೆಯನ್ನು ಕಟ್ಟುವ ಸಲುವಾಗಿ ಈ ಒಂದು ಭಾಗದಲ್ಲಿ ಈಗಾಗಲೇ ಇಷ್ಟೊಂದು ಕನ್ನಡದ ಖಾಸಗಿ ಸಂಸ್ಥೆಗಳನ್ನು ತೆಗೆದು ಸುಮಾರು 1995 ಕೂಡ ಇಲ್ಲಿ ಒಂದು ಕನ್ನಡ ಶಾಲೆಗಳನ್ನು ನಡೆಸ್ತಾರೆ. ಇವರನ್ನ ಕೂಡಲೇ ಮುಂದಿನ ಬಜೆಟ್ನಲ್ಲಾದರೂ ಕೂಡ ಈಗ ಒಂದು ಶಾಲೆಗೆ ಅನುದಾನವನ್ನು ಮೀಸಲಿಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. 1995 ಕನ್ನಡ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿವೆ. ಇಲ್ಲಿವರೆಗೂ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಕ್ಕಿಲ್ಲ. ಆದ ಕಾರಣದಿಂದ ನಮ್ಮ ಆಸ್ತಿ ಅಂತಸ್ತುಗಳು, ನಮ್ಮ ಹೊಲಗಳನ್ನು ಮಾರಿಯೂ ನಾವು ಕನ್ನಡವನ್ನು ಉಳಿಸೋಕ್ಕಾಗಿ ಕನ್ನಡ ಶಾಲೆಯನ್ನು ತೆರೆದಿದ್ದೇವೆ, ಇನ್ನೂ ನಡೆಸ್ತಾ ಇದ್ದೇವೆ. ಸರ್ಕಾರದಿಂದ ನಮಗೆ ಯಾವುದೇ ಅನುದಾನ ಸಿಕ್ಕಿಲ್ಲ. ಆದ ಕಾರಣ ಈ ಸರಿ ಬಜೆಟ್ನಲ್ಲಿ ಆದರೂ ಶ್ರೀ ಸಿದ್ದರಾಮಯ್ಯ ಸರ್ ಅವರು ನಮಗೆ ಅನುದಾನ ಕೊಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಭಾಗದಲ್ಲಿ ಏನಪ್ಪ ಅಂತಂದರೆ ತೆಲುಗು ಭಾಷೆ ಇದೆ, ಸುತ್ತ ಸರೌಂಡಿಂಗ್ ಏನಪ್ಪ ಅಂದರೆ ತೆಲಂಗಾಣ ಬರುತ್ತೆ. ಆದ್ರೂ ನಾವು ಗಡಿ ಭಾಗದಲ್ಲಿ ಕನ್ನಡ ಶಾಲೆಯನ್ನು ತೆರೆದು ಪ್ರಾರಂಭ ಮಾಡಿ ಇಲ್ಲಿಗೂ 1995 ನಡೆಸ್ತಾ ಇದ್ದೇವೆ. ಭಾಳ ಸಂಕಟ ಪರಿಸ್ಥಿತಿಯಲ್ಲಿದೆ, ಕನ್ನಡ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ, ಆದ್ರೂ ನಡೆಸ್ತಾ ಇದ್ದೇವೆ. ನಾವು ಕನ್ನಡ ಉಳಿಸೋಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ. ಆದ ಕಾರಣ ತಮ್ಮ ಸರ್ಕಾರದಿಂದ ಅನುದಾನವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ನಾನು ಈ ಸ್ಕೂಲಿನ ಒಬ್ಬ ಪೋಷಕಿ, ನನ್ನ ಮಗನ್ನ ಇಲ್ಲಿಗೆ ಕಳಿಸ್ತಾ ಇದ್ದೀನಿ ಸ್ಕೂಲಿಗೆ. ಬೇರೆ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಆಯ್ತಪ್ಪ ಅಂತಂದರೆ ಅವರಿಗೆ ಅಪೌಷ್ಟಿಕತೆ ಇದೆ ಅಂತ ಹೇಳ್ಬಿಟ್ಟು ನೀವು ಮೊಟ್ಟೆ, ಹಾಲು ಪ್ರತಿಯೊಂದನ್ನು ಕೂಡ ಏನು ಬೇಸಿಕ್ ಶೂ ಇಂದ ಇರ್ಬೋದು ಎಲ್ಲದನ್ನು ಕೊಡ್ತಾ ಇದ್ದೀರಾ. ಇವ್ರದ್ದು ಕೂಡ ಕನ್ನಡ ಮೀಡಿಯಂ ಸ್ಕೂಲು ಇಲ್ಲಿ ಗಡಿ ಬಾಟದಲ್ಲಿ ಏನಿದೆ ಅಂತಂದರೆ ಬೇರೆ ಇಂಗ್ಲೀಷ್ ಮೀಡಿಯಮ್ ಅದೆಲ್ಲದೂ ರೆಫರ್ ಮಾಡ್ತಿದ್ದಾರೆ. ಬಟ್ ಇಲ್ಲೇನು ನಾವು ಕನ್ನಡ ಮೀಡಿಯಂ ಸ್ಕೂಲಿಗೆ ಇರೋದ್ರಿಂದ ನಮ್ಮ ಮಗುಗೂ ಅಪೌಷ್ಟಿಕತೆ ಕಾಡುತ್ತಲ್ವ, ಅದನ್ನು ನಿವಾರಿಸ್ಬೇಕಲ್ವ ಸರ್ಕಾರದವರು, ಅನುದಾನ ಕೊಡಲಿ. ಅದರಿಂದ ನಮ್ಮ ಮಗುಗೂ ಕೂಡ ಒಂದು ಅಪೌಷ್ಟಿಕತೆ ಅನ್ನೋದು ಒಂದು ತೊಂದರೆ ಇರೋದ್ರಿಂದ ಅದನ್ನು ಕೂಡ ಹೋಗುತ್ತೆ. ನಮ್ಮಿಂದ ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲ ಈಗ ಕನ್ನಡ ಮೀಡಿಯಂ ಗಡಿ ಬಾರ್ಡರ್ ಇರ್ತಕ್ಕಂಥ ಕನ್ನಡ ಮೀಡಿಯಂ ಅವರು ಕನ್ನಡನ ಉಳಿಸೋದನ್ನು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಸಪೋರ್ಟ್ ಬೇಕಲ್ರ, ಸರ್ಕಾರದಿಂದ ಕೂಡ ಈ ಸಪೋರ್ಟ್ ಸಿಗಲಿ ಅನ್ನೋದನ್ನು ಕೇಳ್ಕೊಳ್ತಾರೆ.